ಹಾಯ್! ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ವಿದ್ಯಾಪನ್ನಮ್ಮ. ಚಾಮುಂಡೇಶ್ವರಿ ದೇವಿಗೆ ನಮಸ್ಕಾರ ಮಾಡ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಇದು ನಮ್ಮನೆ ವ್ಲಾಗ್ನ ಪಾರ್ಟ್ 2 ಆಗಿರುತ್ತೆ. ನಮ್ಮನೆ ವ್ಲಾಗ್ಗೆ ಲೈಕ್, ಶೇರ್, ಕಾಮೆಂಟ್ ಮಾಡಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ನಂಗೆ ಯೂಟ್ಯೂಬಲ್ಲಿ 79 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಬೇಗ 150 ರೀಚ್ ಆಗಲಿ ಅಂತ ಕೇಳ್ಕೊತಾ ಸಬ್ಸ್ಕ್ರೈಬ್ ಮಾಡಿರೋರಿಗೂ ಥ್ಯಾಂಕ್ ಯು ಸೋ ಮಚ್. ನಮ್ಮನೆ ಮೇನ್ ರೋಡಿಂದ ಆಲ್ಮೋಸ್ಟ್ 1 ಕಿಲೋಮೀಟರ್ ಒಳಗಡೆ ಇದೆ. ಸೊ ಒಳಗಡೆ ಬರ್ತಾ ತೋಟದ ದಾರಿ ಇದೆ. ಸೊ ತೋಟದ ದಾರಿಯಲ್ಲಿ ಬರ್ತಾನೆ ಶೂಟ್ ಮಾಡಿರೋ ಬ್ಲಾಸಮ್ ವಿಡಿಯೋನ ನಿಮಗೋಸ್ಕರ ಫಸ್ಟ್ ಶಾರ್ಟಲ್ಲಿ ಹಾಕಿದೆ. ಈಗ ಹಾಗೆ ನಾನು ಇವತ್ತು ರಿಲ್ಯಾಕ್ಸೇಷನ್ ವಾಕ್ ಮಾಡ್ತಾ ಏನೇನು ಮಾಡಿದೆ, ಏನೇನು ನೋಡಿದೆ ಅಂತ ನಿಮಗೂ ತಿಳಿಸ್ತೀನಿ. ನನ್ನ ಫೇವ್ರೆಟ್ ಹೀರೋ ಬಂದು ಡಾಕ್ಟರ್ ಪುನೀತ್ ರಾಜ್ಕುಮಾರ್. ಅವ್ರದ್ದೇ ಪ್ರೀತಿ ಸಾಂಗ್ಗೆ ವೈಬ್ ಮಾಡಿ ಒಂದು ಶಾರ್ಟ್ ಹಾಕಿದ್ದೀನಿ. ನಿಮ್ಮ ಫೇವ್ರೆಟ್ ಹೀರೋ ಯಾರು ಅಂತ ಕಾಮೆಂಟ್ ಸೆಷನಲ್ಲಿ ತಿಳಿಸಿ. ದಾರಿಯಲ್ಲಿ ವಾಕ್ ಮಾಡ್ತಾ ನಾನು ಪೆಪ್ಪರ್ ಬಿದ್ದಿರೋದನ್ನ ನೋಡಿದೆ. ಒಣಗಿರೋ ಪೆಪ್ಪರ್ ಎಲ್ಲ ಪೆಪ್ಪರ್ ಗಿಡದ ಬುಡದಲ್ಲೇ ಇತ್ತು. ಸೊ ಅದನ್ನು ಕಲೆಕ್ಟ್ ಮಾಡ್ಕೊಂಡು ಹೋಗೋಣ ಅಂತ ಒಂದು ಅಡಿಕೆ ಹಾಳೆನ ಎತ್ಕೊಂಡೆ. ತೋಟಕ್ಕೆ ಆಲ್ರೆಡಿ ಸ್ಪ್ರಿಂಕ್ಲರ್ ಆಗಿರೋದ್ರಿಂದ ಒಣಗಿರೋ ಕಾಳುಮೆಣಸೆಲ್ಲ ನೆಲದಲ್ಲಿ ಬಿದ್ದಿತ್ತು. ಅದನ್ನಷ್ಟೇ ಕಲೆಕ್ಟ್ ಮಾಡ್ಕೊಳ್ಳೋಣ ಅಂತ ಒಂದು ಹಾಳೆನ ಎತ್ಕೊಂಡೆ. ಇನ್ನು ಗಿಡದಲ್ಲಿರೋ ಬ್ಯೂಟಿಫುಲ್ ಕಲರ್ಸ್ ಇರೋ ಪೆಪ್ಪರ್ನ ನಾನು ಏನೂ ಮುಟ್ಟಕ್ಕೆ ಹೋಗಲಿಲ್ಲ. ನೆಲದಲ್ಲಿ ಏನು ಈ ಥರ ಸ್ಪ್ರೆಡ್ ಆಗಿತ್ತು ಅದನ್ನು ಕಲೆಕ್ಟ್ ಮಾಡಿ ಹಾಳೆಗೆ ಹಾಕ್ಕೊಂಡೆ. ಇನ್ನು ಪೆಪ್ಪರ್ನ ಗುಣಗಳ ಬಗ್ಗೆ ನಿಮಗೇನು ತಿಳಿಸೋದೇ ಬೇಕಾಗಿಲ್ಲ. ಇದು ನ್ಯೂಟ್ರಿಯೆಂಟ್ ಅಬ್ಸಾರ್ಪ್ಷನ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ತುಂಬ ಆ್ಯಂಟಿ ಆಕ್ಸಿಡೆಂಟ್ ರಿಚ್ ಇದೆ. ಮೆಟಬಾಲಿಸಮ್ಗೂ ಹೆಲ್ಪ್ ಮಾಡುತ್ತೆ. ವೆಯ್ಟ್ ಲಾಸ್ಗೂ ಬಳಸ್ತಾರೆ. ಇನ್ನು ನಮ್ಮ ಮಲೆನಾಡು ಕಡೆ ಬಂದರೆ ಅಂತೂ ಶೀತ ಕಫ ಆದರೆ ಸಾಕು, ಒಂದಿಷ್ಟು ಟರ್ಮರಿಕ್ ಪೌಡರ್ಗೆ ಒಂದೆರಡು ಕಾಳು ಮೆಣಸು ಹಾಕಿ ಅದನ್ನು ಕಷಾಯ ರೀತಿಯಲ್ಲಿ ಮಾಡಿ ಕೊಡಿದ್ರೆ ಕಾಫ್ ಅಥವಾ ಕೆಮ್ಮು, ನೆಗಡಿ ಏನಿದೆ ಎಲ್ಲನೂ ಮಾಯವಾಗುತ್ತೆ. ಇನ್ನು ಈ ವಿಡಿಯೋಗಳಲ್ಲಿ ನಾನು ಬ್ಯಾಕ್ಗ್ರೌಂಡ್ ನಾಯ್ಸ್ನ ಏನೂ ಸಪ್ರೆಸ್ ಮಾಡೋಕ್ಕೆ ಹೋಗಲಿಲ್ಲ. ಯಾಕಂದರೆ ನೀವೇ ಕಿವಿಗೊಟ್ಟು ಕೇಳಿಸ್ಕೊಂಡ್ರೆ ಆ ಹಕ್ಕಿಯ ಕಲರವ, ಚಿಲಿಪಿಲಿ ಎಲ್ಲನೂ ಕೇಳಿಸುತ್ತೆ. ಆ ಸುಂದರವಾದ ಪರಿಸರಕ್ಕೆ, ಆ ಹಕ್ಕಿಯ ಹಾಡಿನ ನಾದಕ್ಕೆ ಎಷ್ಟು ಬ್ಯೂಟಿಫುಲ್ ಅನಿಸುತ್ತೆ, ನೆಮ್ಮದಿ ಅನಿಸುತ್ತೆ ಅಂತ ನೀವೇ ಒಂದು ಸರಿ ಕೇಳಿಸ್ಕೊಳ್ಳಿ. ಸೊ ನಾನೇನು ಅದನ್ನು ಮ್ಯೂಟ್ ಮಾಡೋಕ್ಕೆ ಹೋಗಲಿಲ್ಲ. ಇನ್ನು ಈ ಥರ ನೆಮ್ಮದಿ ಅಥವಾ ಪ್ರಶಾಂತ ಮನಸ್ಥಿತಿ ಸಿಗದೆ ನಮ್ಮ ಊರಲ್ಲಿ ಅಥವಾ ನಮ್ಮಗಳಿಗೆ ಅಂತ ಇರೋ ನಮ್ಮ ಜಾಗಗಳಲ್ಲಿ ಮಾತ್ರ. ಅದೇ ಥರ ನನ್ನ ಜಾಗ ನನ್ನ ಮನೆ ಅಂತಲೇ ಹೇಳ್ಬೋದು. ಸೊ ತೋಟಕ್ಕೆ ಬರೋದೇ ಒಂದು ನೆಮ್ಮದಿ, ನಮ್ಮ ಮನೆಗೆ ಬರೋದೇ ಒಂದು ನೆಮ್ಮದಿ, ಫ್ಯಾಮ್ಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದೇ ಒಂದು ನೆಮ್ಮದಿ. ಈ ವಿಡಿಯೋನ ನೋಡ್ತಿರೋ ಪ್ರತಿಯೊಬ್ಬರು ನಿಮ್ಮ ನೆಮ್ಮದಿಯ ಜಾಗವನ್ನು ನಮ್ಮ ಕಮೆಂಟ್ ಸೆಷನ್ನಲ್ಲಿ ತಿಳಿಸಿ. ಐ ಆಮ್ ಶೋರ್ ಎಲ್ಲರೂ ನೆಮ್ಮದಿಯ ಜಾಗ ತಮ್ಮ ಮನೆ ಆಗಿರುತ್ತೆ, ಅಥವಾ ತಮ್ಮ ಅಪ್ಪ ಅಮ್ಮ ಇರೋ ಜಾಗ ಆಗಿರುತ್ತೆ, ಇಲ್ಲ ತಮ್ಮ ಚೈಲ್ಡ್ಹುಡ್ ಮೆಮರೀಸ್ ಇರೋ ಜಾಗ ಆಗಿರುತ್ತೆ. ಹಾಗೆ ಈ ಪೆಪ್ಪರ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಸಂತೋಷವಾಗಿ ಮನೆ ಕಡೆ ಹೊರಟೆ. ಇಲ್ಲಿ ನಮ್ಮದು ಕೌ ಶೆಡ್ ಇದೆ ಹಾಗೂ ಲೈನ್ ಇದೆ, ಕೆಲಸದವ್ರು ಇರ್ತಾರೆ. ಬೇರೆ ಕಡೆನೂ ಒಂದು ಲೈನ್ ಇದೆ, ಇದು ಮನೆ ಹತ್ತಿರ ಇರುವಂಥದ್ದು. ಕ್ಲೀನಾಗಿ ಇಟ್ಟಿದ್ರು, ಅದಕ್ಕೆ ವಿಡಿಯೋ ಮಾಡಿದೆ. ಸೊ ಹಾಗೆ ಮುಂದೆ ಬರ್ತಾ ನಮ್ಮ ಮನೆ ಗೇಟ್ ಇದೆ, 2 ಗೇಟ್ ಇದೆ, ಒಂದು ಹಳೆ ಮನೆದು, ಒಂದು ಹೊಸ ಮನೆದು. ಸುಮ್ಮನೆ ಹಾಗೆ ಕ್ಯಾಪ್ಚರ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಎಲ್ಲ ಒಂದು ಎಕ್ಸೈಟಿಂಗ್ ಹಾಗೂ ಸರ್ಪ್ರೈಸಿಂಗ್ ನ್ಯೂಸ್ನ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಅದುವೇ ಕಾಫಿ ಟೀ. ಎಸ್, ಅಂದರೆ ಕಾಫಿ ಬ್ಲಾಸಮ್ ಟೀ. ಸೊ ಒಣಗಿರೋ ಬ್ಲಾಸಮಲ್ಲಿ ನಾವು ಆ್ಯಕ್ಚುಲಿ ಟೀ ಮಾಡ್ಕೋಬೋದು. ಈ ಟೀ ಆ್ಯಂಟಿ ಆಕ್ಸಿಡೆಂಟ್ ರಿಚ್ ಆಗಿರುತ್ತೆ, ಹಾಗೆ ಆ್ಯಂಟಿ ಕ್ಯಾನ್ಸರಸ್ ಕೂಡ. ಸೊ ಮಲೆನಾಡಲ್ಲಿರೋರೆಲ್ಲ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನೋಡೋರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್.